ಗೌರವಾನ್ವಿತರೇ, ತಾಯಿಂದಿರೇ ಮತ್ತು ನನ್ನ ಪ್ರಿಯ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಾನು ನಿಮ್ಮ ಮುಂದೆ ಬಹಳ ಸುಂದರವಾದ ಮತ್ತು ಮುಖ್ಯವಾದ ವಿಷಯದ ಬಗ್ಗೆ ಒಂದು ಚಿಕ್ಕ ಭಾಷಣ ಮಾಡಲಿಚ್ಛುತ್ತೇನೆ. ಆ ವಿಷಯವೇನೆಂದರೆ ಸಲಾಂ ಮಾಡುವುದು ಮತ್ತು ಸಲಾಂಗೆ ಉತ್ತರ ಕೊಡುವುದಿನ ಮಹತ್ವ, ಫಜೀಲತ್. ಮೊದಲು ನಾವು ಸಲಾಂ ಎಂದರೆ ಎಂಬುದು ತಿಳಿಕೊಳ್ಳೋಣ. ಸಲಾಂ ಎಂದರೆ ಒಂದು ದುವಾ, ಪ್ರಾರ್ಥನೆ. ನಾವು ಯಾರಿಗಾದರೂ ಅಸ್ಸಲಾಮು ಅಲೈಕುಂ ಎಂದು ಹೇಳಿದಾಗ ಅದರರ್ಥ ನಿಮ್ಮ ಮೇಲೆ ಶಾಂತಿ, ಅಲ್ಲಾಹನ ಕರುಣೆ ಮತ್ತು ಆಶೀರ್ವಾದಗಳಲ್ಲಿ ಇರಲಿ ಎಂಬುದು. ನನ್ನ ಪ್ರಿಯ ತಾಯಂದಿರೇ ಮತ್ತು ಸಹೋದರಿಯರೇ, ಇಸ್ಲಾಂ ಧರ್ಮದಲ್ಲಿ ಸಲಾಮನ್ನು ವ್ಯಾಪಕವಾಗಿ ಹರಡಲು ತುಂಬಾ ಒತ್ತಾಗಿಸಲಾಗಿದೆ. ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಿಮಗೆ ಯಾರಾದರೂ ಸಲಾಂ ಮಾಡಿದರೆ ನೀವು ಅದಕ್ಕಿಂತ ಉತ್ತಮವಾಗಿ ಅಥವಾ ಕನಿಷ್ಠ ಅದೇ ರೀತಿಯಲ್ಲಿ ಉತ್ತರ ಕೊಡಿ. ಈ ಆಯತ್ ನಮಗೆ ಹೇಳುವುದೇನೆಂದರೆ ಸಲಾಂ ಉತ್ತರ ಕೊಡುವುದು ಕಡ್ಡಾಯವಾಗಿತ್ತು. ಅದನ್ನು ಉತ್ತಮವಾಗಿ ನೀಡುವುದು ಹೆಚ್ಚಿನ ಪುಣ್ಯವನ್ನು ಕೊಡುತ್ತದೆ. ಇತಿನ ಹದೀಸ್ನಲ್ಲಿ ಬೆಳಗಿನ ಅದರ ಮಹತ್ವ ನೋಡೋಣ. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೀವು ಜನ್ನತ್ಗೆ ಪ್ರವೇಶಿಸಲಾರಿರಿ ನೀವು ಇಮಾನ್ ಹೊಂದೇವರೆಗೂ ಮತ್ತು ನೀವು ಪರಸ್ಪರ ಪ್ರೀತಿ ಹೊಂದೇವರೆಗೂ ಪೂರ್ಣ ಪುಣ್ಯ ಆಗುವುದಿಲ್ಲ. ನಾನು ನಿಮಗೆ ಒಂದು ವಿಷಯ ಹೇಳಬೇಕು, ಅದು ನಿಮ್ಮಲ್ಲಿ ಪ್ರೀತಿ ಹೆಚ್ಚುತ್ತದೆ. ಸಲಾಮನ್ನು ಹರಡಿ ನೋಡಿ. ತಾಯಂದಿರೇ ಮತ್ತು ಸಹೋದರಿಯರೇ, ಸಲಾಂ ಒಂದು ಪದ ಮಾತ್ರವಲ್ಲ, ಅದು ಪ್ರೀತಿ, ಸಹೋದರತ್ವ ಮತ್ತು ಶಾಂತಿಯ ಸಂದೇಶವಾಗಿದೆ. ನಾವು ಪರಸ್ಪರ ಸಲಾಂ ಮಾಡಿದಾಗ ಹೃದಯದಲ್ಲಿ ಪ್ರೀತಿ ಹೆಚ್ಚುತ್ತದೆ ಮತ್ತು ದೇಶ ಕಡಿಮೆಯಾಗುತ್ತದೆ. ಮತ್ತೊಂದು ಹದೀಸ್ನಲ್ಲಿ ಬಂದಿದೆ, ಯಾರು ಮೊದಲಿಗೆ ಸಲಾಂ ಮಾಡುತ್ತಾರೋ ಅವರು ಅಲ್ಲಾಹನ ಬಳಿಯಲ್ಲಿ ಹೆಚ್ಚು ಉತ್ತಮರು. ಅದರರ್ಥ ನಾವು ಯಾವಾಗಲೂ ಮುಂದೆ ಒಂದು ಸಲಾಂ ಮಾಡಬೇಕು. ನಾವು ಚಿಕ್ಕವರಿದ್ದಾಗರೂ ಅಥವಾ ದೊಡ್ಡವರಿದ್ದಾಗರೂ, ಪರಿಚಿತದಾಗರೂ ಅಥವಾ ಇಲ್ಲದಿದ್ದರೂ ಸಲಾಂ ಮಾಡುವ ಕೆಲವು ಅದ್ಭುತ ಶಿಷ್ಟಾಚಾರಗಳು. ಚಿಕ್ಕವರು ದೊಡ್ಡವರಿಗೆ ಸಲಾಂ ಮಾಡಬೇಕು. ನಡೆಯುವವರು ಕೂತಿರುವವರು ಸಲಾಂ ಮಾಡಬೇಕು. ಸಭೆಗೆ ಬರುತ್ತಾಗ ಮತ್ತು ಹೊರಟಾಗ ಸಲಾಂ ಮಾಡಬೇಕು. ಮತ್ತು ಮುಖ್ಯವಾಗಿ ಯಾರಾದರೂ ನಮಗೆ ಸಲಾಂ ಮಾಡಿದರೆ ನಾವು ಸಂತೋಷದಿಂದ ಮತ್ತು ಪ್ರೀತಿಯಿಂದ ಉತ್ತರ ಕೊಡಬೇಕು. ವಾಲೈಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಕೊನೆಯಲ್ಲಿ ನಾನು ಹೇಳಬೇಕೆಂದಿರುವುದು, ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಸಲಾಮನ್ನು ಹರಡೋಣ. ಎಲ್ಲರಿಗೂ ಸಂತೋಷದಿಂದ ಸಲಾಂ ಮಾಡೋಣ ಮತ್ತು ಅದಕ್ಕೆ ಉತ್ತಮ ಉತ್ತರ ನೀಡೋಣ. ಅಲ್ಲಾಹನು ನಮಗೆ ಇದನ್ನು ಅನುಸರಿಸುವ ತ್ವಾಫೀಕ್ ನೀಡಲಿ. ವಾಕಿರು ಅದ್ಹಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.